ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಮೊಳಕೆ ಬರೆಸಿರುವಂಥ ಹೆಸರು ಕಾಳಿನ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಈಸಿಯಾಗಿ ಮಾಡುವಂಥದ್ದು, ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ. ಮತ್ತು ಇದು ಮೊಸರನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿ ಇರುತ್ತೆ. ಚಳಿಗಾಲ ಇರೋದ್ರಿಂದ ನಾನು ಇಲ್ಲಿ ಮೊಸರನ್ನ ಮಾಡಲಿಲ್ಲ ಫ್ರೆಂಡ್ಸ್. ಇವತ್ತು ಸಿಂಪಲ್ಲಾಗಿ ಬೇರೆ ಪದಾರ್ಥಗಳನ್ನ ಮಾಡಿಬಿಟ್ಟು ಇದೊಂದು ಪಲ್ಯನ ರೆಡಿ ಮಾಡಿಕೊಂಡೆ. ಈ ಒಂದು ವಿಂಟರ್ ಸೀಸನಲ್ಲಿ, ಚಳಿಗಾಲದಲ್ಲಿ ಯಾಕೆ ಈ ಥರ ನಾವು ಕಾಳುಗಳನ್ನ ಎಲ್ಲ ಯೂಸ್ ಮಾಡಬೇಕು ಅಂತಂದರೆ, ನಮಗೆ ಈ ಸ್ಕಿನ್ಗೆ ಮತ್ತು ಹೇರ್ಗೆ, ಆಮೇಲೆ ನಮ್ಮ ಒಂದು ಬಾಡಿ ಎನರ್ಜಿಗೆ ಎಲ್ಲದಕ್ಕೂ ಕೂಡ ಕಾಳುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ತುಂಬ ಪ್ರೋಟೀನ್ಸ್ಗಳಿರೋದ್ರಿಂದ, ಸ್ಪೆಷಲಿ ಹೆಸರು ಕಾಳಲ್ಲಂತೂ, ಮೊಳಕೆ ಬರೆಸಿರೋದು ಕಾಳುಗಳಲ್ಲಂತೂ ತುಂಬಾ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಓಕೆನಾ? ಬನ್ನಿ ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಏನೆಲ್ಲ ಹಿಡಿಯುತ್ತೆ ಇದಕ್ಕೆ, ಜಾಸ್ತಿ ಏನು ಐಟಮ್ಸ್ ನಾನು ಯೂಸ್ ಮಾಡ್ದೇ ಮಾಡಿರೋ ಅಂಥ ಒಂದು ರೆಸಿಪಿ ಫ್ರೆಂಡ್ಸ್, ಓಕೆನಾ? ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ. ಇವಾಗ ಇಲ್ಲಿ ನಾನು ನೈಟ್ ನೆನೆ ಹಾಕಿದಂಥ ಹೆಸರು ಕಾಳನ್ನು ನೀರೆಲ್ಲ ಬಸಿದ್ಬಿಟ್ಟು ಇಟ್ಕೊಂಡಿದ್ದೆ. ಜಸ್ಟು ಚಿಕ್ಕದು ಬಂದಿದೆ ಇದಕ್ಕೆ ಮೊಳಕೆಗಳು, ತುಂಬ ಏನು ಬಂದಿಲ್ಲ, ತುಂಬ ಮೊಳಕೆಗಳೇನೂ ಬಂದಿಲ್ಲ ಇದಕ್ಕೆ. ಚಿಕ್ಕದಿದೆ ನೋಡಿ, ಇಷ್ಟೇ ಸಾಕಾಗುತ್ತೆ. ಇದು ಒಂದು ವಿಷಲ್ನಲ್ಲಿ ಇದು ಆಗಿಬಿಡುತ್ತೆ ಫ್ರೆಂಡ್ಸ್, ಬೆಂದುಬಿಡುತ್ತೆ. ಜಾಸ್ತಿ ಟೈಮ್ ಇಡಬೇಡಿ, ಇಲ್ಲ ಅಂತಂದರೆ ಮೆದುವಾಗಿ ಫುಲ್ ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಒಂದೇ ಒಂದು ವಿಷಲ್ ತಕ್ಕೊಳ್ಳಿ. ಸರಿ ಪ್ರಮಾಣದಲ್ಲಿ ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ಗೆ ಉಪ್ಪು ಹಾಕಿ ಮತ್ತು 1 ಟೀ ಸ್ಪೂನು ಅಚ್ಕಾರದ ಪುಡಿ ಹಾಕಿಬಿಟ್ಟು ಒಂದು ವಿಷಲನ್ನು ಕೂಗಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಾಗೇ ಬೇಯಿಸಬೇಕು, ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಹಾಗೇ ಬೇಯಿಸಬೇಕು ಅಂದ್ರೂ ಆ ಥರನೂ ನೀವು ಮಾಡ್ಕೋಬೋದು. ಕುಕ್ಕರ್ನಲ್ಲಿ ಬೇಡ, ಬೇಗ ಬೆಂದುಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಥರನೂ ಮಾಡೋರಿದ್ದಾರೆ. ನಾನು ಮಾತ್ರ ಒಂದು ವಿಷಲು ತೆಗಿತಾ ಇದ್ದೀನಿ ಕುಕ್ಕರ್ನಲ್ಲಿ, ಆವಾಗ ಬೇಗ ಆಗಿಬಿಡುತ್ತೆ. ನನಗೆ ಇದು ರೆಸಿಪಿ ಬೇಗ ಆಗಬೇಕಾಗಿತ್ತು. ಪಲ್ಯ ಮಗ ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಾನೆ, ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ. ಲೇಟ್ ಆದರೆ ಮತ್ತು ಅವನಿಗೆ ಲೇಟ್ ಆಗುತ್ತೆ ಊಟಕ್ಕೆ. ಹಾಗಾಗಿ ಇಲ್ಲಿವಾಗ ರೆಡಿ ಆಯಿತು, ಒಂದು ವಿಷಲ್ ತೆಗೆದಿದ್ದಾಯಿತು ನೋಡಿ. ಆಗಲೇ ಕಾಳು ಬೆಂದು ರೆಡಿ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಿಪ್ಪೆ ಸಮೇತ ನೀವು ಜಜ್ಕೊಳ್ಳಿ. ಆಮೇಲೆ ಇದಕ್ಕೆ ಫ್ರೆಶ್ ಆಗಿರೋ ತುರಿದಿರೋ ತೆಂಗಿನಕಾಯಿ ಬೇಕು ಫ್ರೆಂಡ್ಸ್. ಹಳೇದಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇಲ್ಲಿವಾಗ ಜಜ್ಜಿ ಇಟ್ಕೊಂಡಿದ್ದಾಯಿತು ಬೆಳ್ಳುಳ್ಳಿನ ನೋಡಿ. ಎಣ್ಣೆ ಹಾಕ್ಕೋತಾ ಇದ್ದೀನಿ, ಪಾತ್ರೆ ಇಟ್ಬಿಟ್ಟು ಸ್ಟವ್ ಮೇಲೆ. ಇದಕ್ಕಿವಾಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ದೊಡ್ಡ ಸಾಸಿವೆ ಇದ್ದರೆ ಇನ್ನೂ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಗ್ಗರಣೆ ಹಾಕಿರೋ ಸಾಸಿವೆ ಸಿಡ್ದಿರೋದು, ಅದರದ್ದು ಸ್ವಾದನೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಹಾಗಾಗಿ ಚಿಕ್ಕ ಸಾಸಿವೆ ಅಂದರೆ ಅಷ್ಟು ಸಿಗಲ್ಲ ನಮಗೆ ಬಾಯಿಗೆ, ದೊಡ್ಡ ಸಾಸಿವೆನೇ ನೀವು ಯೂಸ್ ಮಾಡಿ. ಮತ್ತು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಫ್ರೈ ಯಾಕೆ ಮಾಡಬೇಕು ಅಂತಂದರೆ, ಅದರದ್ದು ಟೇಸ್ಟ್ ಬರಬೇಕಲ್ವಾ. ಈ ಡಿಶ್ಶಿಗೆ ಮೇಯ್ನು ಬೆಳ್ಳುಳ್ಳಿನೇ ನಮಗೆ ಟೇಸ್ಟನ್ನು ಕೊಡುವಂಥದ್ದು, ಫ್ಲೇವರನ್ನು ಕೊಡುವಂಥದ್ದು. ಹಾಗಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ, ಆಮೇಲೆ ಇದಕ್ಕೆ ಬೇಯಿಸಿರೋ ಅಂಥ ಕಾಳನ್ನು ಸೇರಿಸ್ಕೊಂಬಿಡಿ. ಕಾಳನ್ನು ಸೇರಿಸ್ಕೊಂಡ್ಬಿಟ್ಟು ಆದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೇ ಇಡೋಣ. ಸ್ವಲ್ಪ ಇದ್ರದ್ದು ರಸ ಇದೆ ಅಲ್ವಾ, ಡ್ರೈ ಆಗಬೇಕು. ತುಂಬ ರಸ ಏನು ಬೇಕಾಗಲ್ಲ, ಯಾಕೆಂದರೆ ಹಾಗೇ ರಸ ಇಟ್ಬಿಟ್ಟು ನೀವು ಯೂಸ್ ಮಾಡಬೇಕು ಅಂದರೆ ಪೂರಿ, ಚಪಾತಿ ಮತ್ತು ರೊಟ್ಟಿ, ಆಮೇಲೆ ದೋಸೆಗಳು, ಆ ಥರದ ಐಟಮ್ಸ್ ಎಲ್ಲ ನೀವು ತಿನ್ನಬೇಕು ಅಂತಂದರೆ ಇದ್ರ ಜೊತೆಗೆ ಸ್ವಲ್ಪ ನೀರಿನಂಶ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಪಲ್ಯದ ರೂಪದಲ್ಲೇ ನೀವು ತಿನ್ನಬೇಕು, ಪಲ್ಯದ ರೂಪದಲ್ಲೇ ಬೇಕು ಅಂತಂದರೆ ಈ ಥರ ಸ್ವಲ್ಪ ಡ್ರೈ ಆದ ಮೇಲೆ ಚೆನ್ನಾಗಿ ನೀವು ಫ್ರೆಶ್ಶಾಗಿ ತುರಿದಿರೋ ಅಂಥ ಚಿಕ್ಕ ಇರಬೇಕು ಕಾಯಿ ತುರಿ, ಅದನ್ನು ಸೇರಿಸ್ಕೊಳ್ಳಿ ನೋಡಿ. ಇಲ್ಲಿವಾಗ ಸೇರಿಸ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಫ್ಲೇವರ್ ಅಂತೂ ಸೂಪರ್ಬಾಗಿ ಇರುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ?
ತೆಂಗಿನಕಾಯಿ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇದಿವಾಗ ರೆಡಿ ಆಯಿತು. ಸೊ ಈ ರೆಸಿಪಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.